ಲೋಕಸಭೆಯಲ್ಲಿ ಜೋರಾಯಿತು ಭದ್ರತಾ ಲೋಪಗದ್ದಲ. ಸಂಸತ್ ಸದಸ್ಯರಿಂದ ಈಗ ಕೋಲಾಹಲವೇ ಎದ್ದಿದೆ. ಅದರಲ್ಲೂ ಸಂಸದ ಪ್ರತಾಪ್ ಸಿಂಹ ಅಮಾನತಿಗೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಪ್ರತಾಪ್ ಸಿಂಹರನ್ನ ತನಿಖೆಗೊಳಪಡಿಸಬೇಕು ಅಂತ ಆಗ್ರಹ ಕೇಳಿಬರ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಶೇಮ್ ಅಂತ ಹೇಳಿ ಘೋಷಣೆ ಕೂಗಿದ್ದಾರೆ. ಲೋಕಸಭೆಯಲ್ಲಿ ಪ್ರತಿಭಟಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೂ ಒತ್ತಾಯವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಹೋಮ್ ಮಿನಿಸ್ಟರ್ ಅವರು ಅವ್ರ ಕೈಯಲ್ಲಿ ಎಲ್ಲ ಇರುತ್ತೆ ಭದ್ರತೆದು, ಅವರು ಕೂಡ ಇದಕ್ಕೆ ಜವಾಬ್ದಾರಿ ಅಂತ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಷಣದ ಸಂದರ್ಭದಲ್ಲೂ ಕೂಡ ವಿಪಕ್ಷಗಳು ಗದ್ದಲ ಮಾಡಿದ್ದಾವೆ. ಪ್ರತಿಭಟನೆ ಹಿನ್ನೆಲೆ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಇನ್ನು ಸ್ಪೀಕರ್ ಓಂ ಬಿರ್ಲಾ ಅವರು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ವಿಪಕ್ಷದ ಸದಸ್ಯರು ತಮ್ಮ ಪಟ್ಟನ್ನು ಸಡಿಲಿಸಲಿಲ್ಲ. ಕೂಡ ಹಾಳಾಗೋದಕ್ಕೆ प्रश्नकाल 161 श्री एस ज्ञान तिरुविनियम। माननीय मंत्री जी। अध्यक्ष महोदय, उत्तर सभा पटल पर रखा हुआ है। उत्तर सभा पटल पर रख दिया गया। श्री बालशौरी जी। बालशौरी। Yes, sir. Thank you, Speaker, sir. Sir, whole world is racing towards net zero emission and adopting green energy initiatives. Our Honorable Prime Minister made a statement at COP26 summit and set a target to make India a net zero emission by 2070. We have a target of 500 gigawatt of renewable energy by 2030, but we are far from the target. Pollution levels across the cities in India are increasing and Delhi is the worst. We all know the fact. This is an important need of capacity additions of green energy to reduce pollution levels. Sir, my question is, apart from framing guidelines to the states for allotting of the unproductive land, has central government taken initiative to allot the barren land that belongs to central government? And for example, railways, defense and other PSUs have a huge land bank which can be utilized effectively. Will government propose to utilize these lands as well and allot it for the purpose of solar, wind? कर लिया है। प्रश्नकाल 161 श्री एस ज्ञान तिरुविनियम। माननीय मंत्री जी। ನೋಡಿ, ಇಲ್ಲಿ ಅಂದರೆ ಪ್ರಶ್ನೋತ್ತರ ಕಲಾಪ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸಚಿವರು ಉತ್ತರ ಕೊಡ್ತಾ ಇದ್ದರು. ಆ ಸಂದರ್ಭದಲ್ಲಿ ವಿಪಕ್ಷದ ಸದಸ್ಯರು ಅಲ್ಲಿ ಸದ್ದುಗದ್ದಲವನ್ನು ಮಾಡಿದರು. ಶೇಮ್ ಅಂತ ಹೇಳಿ ಘೋಷಣೆ ಕೂಗಿದ್ರು. ಅಮಿತ್ ಶಾ ಅವರು ರಿಸೈನ್ ಮಾಡಬೇಕು, ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ದೊಡ್ಡ ಮಟ್ಟದ ಘೋಷಣೆಯನ್ನು ಕೂಗಿದ್ರು. ಹಾಗಾಗಿ ಸ್ಪೀಕರ್ ಓಂ ಬಿರ್ಲಾ ಅವರು 2 ಗಂಟೆಗೆ ಲೋಕಸಭೆ ಕಲಾಪವನ್ನು ಮುಂದೂಡಿದರು.